ಜಮೀರ್ ಅಹಮದ್ ರವರಿಗೆ ಸಚಿವ ಸ್ಥಾನ ನೀಡುವಂತೆ ತುಮಕೂರಿನಲ್ಲಿ ಅತೀಕ್ ಅಹಮದ್ ಆಗ್ರಹ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಚಾಮರಾಜಪೇಟೆಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಅಲ್ಪಸಂಖ್ಯಾತರು ಹಾಗೂ ವಿವಿಧ ಸಮುದಾಯಗಳ ಜನರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರಾದ ಅತೀಕ್ ಅಹಮದ್ ರವರ ನೇತೃತ್ವದಲ್ಲಿ ನೂರಾರು ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗಗಳ ಮುಖಂಡರು ಪ್ರತಿಭಟನೆ ನಡೆಸಿ ಪಕ್ಷದ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ ಎಲ್ಲಾ ವರ್ಗದ ಜನರ ಪ್ರೀತಿ ಗಳಿಸಿರುವ, ಸದಾ ಜನರ ಒಳಿತಿಗಾಗಿ ದುಡಿಯುತ್ತಿರುವ ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರಾದ ಅತೀಕ್ ಅಹಮದ್, ಮುಖಂಡರಾದ ನದೀಂ ಪಾಷಾ, ಚಿಚ್ಚಾ, ನದಾಫ್, ಪಿಂಜಾರ ಸಂಘದ ಅಧ್ಯಕ್ಷ ಬಶೀರ್ ಅಹಮದ್, ಮುಜೀಬ್ ಅಹಮದ್, ಸಮೀವುಲ್ಲಾ, ಬಶೀರ್, ಪ್ರದೀಪ್ ಕುಮಾರ್, ಶಿವಾಜಿ, ಬಂಡೇಕುಮಾರ್, ಗುರುಪ್ರಸಾದ್, ನಯನ, ಗಂಗಮ್ಮ, ನಶೀಬಾ ಖಾನಂ, ಫಾತಿಮಾ, ದಸ್ತಗೀರ್, ಮೆಹಬೂಬ್ ಖಾನ್, ಇರ್ಷಾದ್ ಅಹಮದ್, ಚಾಂದ್ ಪಾಷಾ, ಶಹಬಾಜ್ ಅಲಿ, ಕಲೀಂ ಪಾಷಾ, ತೌಶೀಫ್ ಮತ್ತಿತರರು ಭಾಗವಹಿಸಿದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಜಿಲ್ಲೆ ಜಮೀರ್ ಅಹಮದ್ ಅವರ ಬಗ್ಗೆ ಕಾಂಗ್ರೆಸ್ ವರಿಷ್ಠರಿಗೆ ಒಂದು ಮನವಿ ಮತ್ತು ಒತ್ತಾಯವನ್ನು ಮಾಡುವ ಮೂಲಕ ಎಲ್ಲಾ ಜಾತಿಯ ಜನಾಂಗದವರು ಸೇರಿ ಮೊನ್ನೆ ದಾವಣಗೆರೆಯಲ್ಲಿ ಏನು ಉಪಚುನಾವಣೆ ಆಯ್ತು, ಆ ಉಪಚುನಾವಣೆಯಲ್ಲ ಯಾವುದೋ ಒಂದು ಫೇಕ್ ವಿಡಿಯೋ ಕ್ಲಿಪ್ ಅನ್ನು ಇಟ್ಕೊಂಡು ಜಮೀರ್ ಅಹಮದ್ ಅಂತ ನಾಯಕನಿಗೆ ಒಂದು ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕೂಗೆತ್ತಿ ಜಮೀರ್ ಅಹಮದ್ ಪ್ರಭಾವಿ ನಾಯಕನಿಗೆ ಅನ್ಯಾಯ ಆಗ್ಬಾರ್ದು ಅಂತ ಇವತ್ತೆಲ್ಲ ನಾವು ಕೇಳ್ಬರ್ತೀವಿ. ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಜಮೀರ್ ಅಹಮದ್ ಪರ ಇವತ್ತು ಜನ ಹೋಗ್ತಾ ಇದಾರೆ. ಮತ್ತೆ ಮಠಾಧೀಶರು ಸಹ ಮತ್ತೆ ಎಲ್ಲಾ ಜನಾಂಗದವರು ಸಹ ಇವತ್ತು ಜಮೀರ್ ಅಹಮದ್ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇವತ್ತು ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ವರಿಷ್ಠರಿಗೆ ಮತ್ ಕೇಳೋದಂದ್ರೆ, ಇದೇ ಹಿಂದೆ ಲೋಕಸಭಾ ಎಲೆಕ್ಷನ್ ಚುನಾವಣೆಯಲ್ಲಿ ಶಾಮನೂರು ಶಂಕರಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಬಿಜೆಪಿ ಮತಯಾಚನೆ ಮಾಡ್ತಾರೆ. ಅದಾದ್ಮೇಲೆ ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಕಾಂಗ್ರೆಸ್ ನ ಸೋಲಿಸ್ತಾರೆ. ಹಾಗಾಗಿ ಅವರು ಶಾಸಕನಾಗಿ ಕಂಟಿನ್ಯೂ ಆಗ್ತಾರೆ. ಅವ್ರ ಮನೆಗೆ ಮಂತ್ರಿ ಸ್ಥಾನನೂ ಕೊಡ್ತಾರೆ. ಅವ್ರ ಮನೆಗೆ ಮತ್ತೆ ಲೋಕಸಭಾ ಸದಸ್ಯ ಸ್ಥಾನ ಕೊಡ್ತಾರೆ. ಮತ್ತೆ ಉಪಚುನಾವಣೆಯಲ್ಲಿ ಮತ್ತೆ ಅವನು ಜಮೀರ್ ಅಹಮದ್ ಸಹ ಮುಂದೆ ನಿಂತು ಗೆಲ್ಸ್ಕೊಂಡ್ ಬರ್ತಾರೆ. ನ್ಯಾಯ ಎಲ್ಲರಿಗೂ ಒಂದಾಗಿರ್ಬೇಕು ಅಂತ ಹೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಒಂದ್ ಜನಾಂಗಕ್ಕೆ ಒಂದ್ ನ್ಯಾಯ, ಮುಸ್ಲಿಂ ಜನಾಂಗಕ್ಕೆ ಒಂದ್ ನ್ಯಾಯ ಮಾಡೋದು ಸರಿ ಇಲ್ಲ ಇದು ಅಂತ ಹೇಳಿ ಇವತ್ತು ಈ ಇಡೀ ರಾಜ್ಯದ ಜನಾಂಗ ಎಲ್ಲ ಜಮೀರ್ ಅಹಮದ್ ಅಂತ ಅವರು ಒಂದು ಸ್ಟಾರ್ ಕ್ಯಾಂಪೇನರ್ ಕೇರಳಕ್ಕೆ ಹೋಗಿ ಒಂದು ರಾಜ್ಯ ಒಂದು ಚುನಾವಣೆ ಗೆಲ್ಸ್ಕೊಂಡ್ ಒಂದು ಸರ್ಕಾರ ರಚನೆ ಮಾಡೋದು ಶಕ್ತಿ ಇಟ್ಕೊಂಡಂತ ಮುಸ್ಲಿಂ ಜನಾಂಗ ಒಂದು ಪ್ರಭಾವಿ ನಾಯಕನಿಗೆ ಇವತ್ತು ತುಳಿತಕ್ಕೆ ಒಳಗಾಗಿದಾರಲ್ಲ, ಈ ತುಳಿತಕ್ಕೆ ಒಳಗಾಗಬಾರ್ದು. ಇವ್ರ ಪರವಾಗಿ ಇಡೀ ಎಲ್ಲಾ ಸಮುದಾಯಗಳು, ಇಡೀ ರಾಜ್ಯದ ಎಲ್ಲಾ ಸಮುದಾಯಗಳು ಇವತ್ತು ನಿಂತಿದೆ. ಅದೇ ತರ ಡಾಕ್ಟರ್ ಟಿ ಪರಮೇಶ್ವರ್ ಸಾಹೇಬರಿಗೆ 2013 ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ಇವರು ಮುಖ್ಯಮಂತ್ರಿ ಆಗ್ತಾರಪ್ಪ ಅಂತ ಹೇಳಿ ಅವ್ರು ಇಡೀ ರಾಜ್ಯಕ್ಕೆ ಒಂದು ಸರ್ಕಾರ ತಗೊಂಡ್ಬಂದು ಎಷ್ಟು ಕಷ್ಟಪಟ್ಟು ಸರ್ಕಾರ ತಗೊಂಡ್ಬಂದ್ರು. ಅವ್ರನ್ನ ಯಾರು ಸೋಲ್ಸಿದ್ದಾರೆ ಅಂತ ಹೇಳಿ ಇವತ್ತು ಎಲ್ಲರಿಗೂ ಗೊತ್ತಿದೆ, ವರಿಷ್ಠಗೂ ಸಹ ಗೊತ್ತಿದೆ. ಆವಾಗ ಒಂದು ನ್ಯಾಯ, ಇವಾಗ ಒಂದು ನ್ಯಾಯ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಪರಮೇಶ್ವರ ಸಾಹೇಬ್ರಿಗೂ ಸಹ ಸಿಎಂ ಸ್ಥಾನ ಕೊಟ್ಟು ನ್ಯಾಯ ಕೊಡ್ಬೇಕು. ಯಾವ ತರ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ತಗೊಂಡ್ ಬಂದಿದೆ ಅಂತ ಹೇಳಿ ಒಂದು ನ್ಯಾಯ ಕೊಟ್ಟಿದ್ದಾರೆ. ಅದೇ ತರ ಪರಮೇಶ್ವರ ಸಾಹೇಬ್ರಿಗೂ ಸಹ ನ್ಯಾಯ ಸಿಗ್ಬೇಕು. ದಲಿತರಿಗೂ ಒಂದು, ಮುಸಲ್ಮಾನರಿಗೂ ಒಂದು ನ್ಯಾಯ ಆಗ್ಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಕೂಗು ನಮ್ದು ಇವತ್ತು ಇದಾಗಿದೆ. ಅದಕ್ಕೆ ಒಂದು ವರಿಷ್ಠರಿಗೆ ಒಂದು ಮನವಿ ಏನಂದ್ರೆ, ನೀವು ನಮ್ಮ ಈ ಕೂಗಿಗೆ ಒಂದು ಬೆಲೆ ಕೊಟ್ಟು ಜಮೀರ್ ಅಹಮದ್ ಅವರಿಗೆ ಮುಂದಿನ ದಿನಗಳಲ್ಲಿ ಬರೋ ಒಂದು ಇದರಲ್ಲಿ ಮಂತ್ರಿ ಸ್ಥಾನವನ್ನು ಕೊಡ್ತೀರಾ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಅದೇ ತರ ಪರಮೇಶ್ವರ್ ಅವರು ಸಹ ಮುಂದಿನ ದಿನಗಳ ಮುಂದೆ ಸರ್ಕಾರ ಬರೋದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಸಹ ಒತ್ತಾಯ ಮಾಡ್ತೀವಿ. ಜಮೀರ್ ಅಹಮದ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ಕೇಂದ್ರ ವರಿಷ್ಠರಿಗೆ ಹಾಗೂ ರಾಜ್ಯದ ನಾಯಕರಿಗೆ ಒತ್ತಾಯ ಮಾಡೋಕ್ಕೆ ಸಂಪೂರ್ಣವಾಗಿ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಜಮೀರ್ ಅಹಮದ್ ವ್ಯಕ್ತಿ ಅವರು ನಮ್ಮ ರಾಜ್ಯದ ಶಕ್ತಿ, ಸರ್ವ ಜನಾಂಗಕ್ಕೆ ಹಾಗೂ ಸರ್ವರಿಗೂ ಪ್ರೀತಿಯಿಂದ ಪ್ರತಿಯೊಂದು ಕಷ್ಟಗಳು ಸ್ಪಂದಿಸತಕ್ಕಂಥ ವ್ಯಕ್ತಿ. ಹಾಗೆ ನಮ್ಮ ಇನ್ನೊಬ್ರು ಸಂತೋಷ್ ಲಾಡ್, ಇದು ಎರಡು ನಮ್ಮ ರಾಜ್ಯ ಸರ್ಕಾರ ಹಾಗೂ ರಾಜ್ಯದಲ್ಲಿ ಮುತ್ತು ರತ್ನಗಳಿದ್ದಾವೆ.
ಸಂತೋಷ್ ಲಾಡ್ ಅವರು ಸಾಹೇಬರಾಗ್ಲಿ, ಜಮೀರ್ ಅಹಮದ್ ಸಾಹೇಬರಾಗ್ಲಿ, ಇವರು ಬಹಳ ಅಂದ್ರೆ ಬಿಜೆಪಿ ಅವರಿಗೆ ಎದುರು ಉತ್ತರ ಕೊಡುವಂತ ವ್ಯಕ್ತಿಗಳು ಯಾರನ್ನ, ನಾಯಕರುಗಳು ಯಾರನ್ನ ನಮ್ಮ ರಾಜ್ಯದಲ್ಲಿ ಇದಾರೆ ಅಂದ್ರೆ ಒಂದು ಸಂತೋಷ್ ಲಾಡ್ ಸಾಹೇಬ್ರು, ಇನ್ನೊಬ್ರು ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು. ಇವರು ಇಬ್ರಿಗೂ ಸಚಿವ ಸ್ಥಾನ ತಪ್ಪಿರೋದು ಬಹಳ ನಮ್ಮ ರಾಜ್ಯದ ಜನಗಳಿಗೆ ನೋವುಂಟಾಗಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ಇವರಿಬ್ಬರಿಗೂ ಸಚಿವರಾಗಿ ಮಾಡಿ, ಹಾಗೆ ನಮ್ಮ ಮುಂದಿನ 2028ರಲ್ಲೂ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು. ಅಹಮದ್ ಸಾಹೇಬ್ ಒಬ್ಬ ಪ್ರಭಾವಿ ಒಳ್ಳೆಯ ವ್ಯಕ್ತಿ. ಕಾಂಗ್ರೆಸ್ ಬೆಳವಣಿಗೆ ಅವರು ತುಂಬಾ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಸಾಹೇಬ್ರಿಗೆ ಹಿಂಪಡೆಯುವ ಆಗುವಂತ ಕೆಲಸ ಆಗ್ತಾ ಇದೆ. ನಾನ್ ಅನ್ಕೊಂತೀನಿ ಬರೀ ಜಮೀರ್ ಅಹಮದ್ ಸಾಹೇಬ್ರಿಗೆ ಹಿಂದೆ ಆಗ್ತಾ ಇಲ್ಲ, ಮುಸ್ಲಿಂ ಸಮುದಾಯಕ್ಕೆ ಒಂದ್ ಕಡೆ ಕೆಳಗಡೆ ಹಿಂದೆ ಆಗ್ದಂಗೆ ಆಗ್ತಾ ಇದೆ. ದಯವಿಟ್ಟು ನಾವೊಂದು ಬೇಡಿಕೆ ಹೇಳ್ತಾ ಇದ್ದೀವಿ. ಎಲ್ಲಾ ಕಡೆ ಬೇಡಿಕೆ ಇದೆ. ಎಲ್ಲಾ ಜಿಲ್ಲೆನಲ್ಲೂ ಕೂಡ ಎಲ್ಲಾ ಜನರು ಸೇರಿ ಜಮೀರ್ ಅಹಮದ್ ಸಾಹೇಬರಿಗೆ ಮಂತ್ರಿ ಮಂಡಲದಲ್ಲಿ ಸೇರಿಸ್ಬೇಕು ಅಂತ ಎಲ್ಲಾ ಹೇಳ್ಕೊಳ್ತಾ ಇದಾರೆ, ಮಾಡಿಕೊಳ್ತಾ ಇದ್ದಾರೆ. ಎರಡನೇ ಪಟ್ಟಿನಲ್ಲಿ ಏನು ಲೀಸ್ಟ್ ಜಾರಿ ಆಗುತ್ತೆ ಅದರಲ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೆ ಮಂತ್ರಿ ಮಂಡಲದಲ್ಲಿ ಸೇರಿಸ್ಬೇಕು ಅಂತ ನಮ್ಮೆಲ್ಲರ ಮನವಿ ಆಗಿರುತ್ತೆ. ನಮ್ದೇ ಒಬ್ರು ಮನವಿ ಇಲ್ಲ, ಎಲ್ಲಾ ಮುಸ್ಲಿಂ ಸಮುದಾಯದ ಮನವಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ಬರೀ ಮುಸ್ಲಿಂ ಸಮುದಾಯಕ್ಕೆ ಕೆಲಸ ಮಾಡುವ ವ್ಯಕ್ತಿ ಅಲ್ಲ, ಎಲ್ಲಾ ಸಮುದಾಯಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೆ ಒಬ್ಬ ಮಂತ್ರಿ ಮಂಡಲದಲ್ಲಿ 2ನೇ ಪಟ್ಟಿನಲ್ಲಿ ಹೆಸರನ್ನ ಸೇರಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.